ಆ ಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ ರಾಷ್ಟ್ರಧರ್ಮ ಅಂಥೇಳಿ ಶ್ರೀಗಳು ಮಾಡಿದಂಥ ಪ್ರವಚನದ ಕೊನೆಯ ಅಧ್ಯಾಯ. ಹೋದ ಸಾರಿ ನಾವು ನೋಡಿದ್ವಿ, ಮಹಾಭಾರತದ ಯುದ್ಧದಿಂದ ಭಾರತ ಇವತ್ತಿಗೂ ಚೇತರಿಸಿಕೊಂಡಿಲ್ಲ ಅಂಥೇಳಿ ವಿದ್ವಾಂಸರು ನಿರ್ಣಯಕ್ಕೆ ಬಂದಾರ. ಆ ಯುದ್ಧದ ಪರಿಣಾಮ ಅದರಿಂದ ಇನ್ನೂ ನಾವು ಪಾರಾಗಿಲ್ಲ ಅಂಥೇಳಿ. ಅಂದ್ರೆ ಮಹಾಭಾರತದ ಕಾಲದಲ್ಲಿ ಎಂತೆಂಥ ಮೇಧಾವಿಗಳಿದ್ರು, ಎಂಥ ಜ್ಞಾನ ಸಂಪನ್ನರಿದ್ರು, ಸಾಧನೆ ಮಾಡಿದವರಿದ್ರು, ಅಲ್ಲಿ ಎಂಥ ಪಂಡಿತರು, ವಿದ್ವಾಂಸರು, ಬೇರೆ ಬೇರೆ ರೀತಿಯ ಜ್ಞಾನಿಗಳಿದ್ರು ಅನ್ನೋದನ್ನು ಶ್ರೀಗಳು ಸಾಕಷ್ಟು ಕಡೆ ಹೇಳಿದ್ದಿದೆ. ಅಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಆಗಿನ ಕಾಲದಲ್ಲಿ ಕೃಷ್ಣನ ಮಗ ಪ್ರದ್ಯುಮ್ನ ಕುರಿತು ಒಂದು ಉದಾಹರಣೆಯನ್ನು ಕೊಟ್ಟರೆ, ಅಂದ್ರೆ ಎಂಥ ಬುದ್ಧಿಮತ್ತೆ ಇದ್ರು ಅಂತೇಳಿ. ಆಗಿನ ಕಾಲದಲ್ಲಿ ಇಂಥ ವಿದ್ವಾಂಸರಿದ್ರು, ಒಂದು ಗಿಡದಲ್ಲಿ ಇಷ್ಟು ಎಲೆಗಳಿದೆ, ಇಷ್ಟು ಹೂಗಳಿವೆ ಅಂತ ಅನ್ನೋದನ್ನ ಎಣಸದೆ ಹೇಳುವಂತ ಸಾಮರ್ಥ್ಯ ಅವರಲ್ಲಿ ಇತ್ತು, ಅಂತ ಸಾಧನೆ ಮಾಡಿದ್ರು. ಎರಡನೇದು, ಇಷ್ಟು ನಕ್ಷತ್ರಗಳದಾವ ಅಂತೇಳಿ ಅವರು ಎಣಿಸದೆ ಹೇಳ್ತಾ ಇದ್ರು. ಅಂತ ಪಾಂಡಿತ್ಯ, ಅಂತ ಶಾಸ್ತ್ರ ಬಲ್ಲಿದ್ರು ಅವಾಗಿದ್ರು ಅಂತೇಳಿ ಕೃಷ್ಣನ ಮಗ ಪ್ರದ್ಯುಮ್ನನ್ನ ಕುರಿತು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ರಾಜ್ಕುಮಾರಿಗೆ ಜ್ವರ ಬಂದಿತ್ತು. ರಾಜವೈದ್ಯರು ಅಕ್ಕಿಗೆ ಹೇಳಿದ್ರು ರಾಜನಿಗೆ, ಇದು ಸಾಮಾನ್ಯ ಜ್ವರ ಅಲ್ಲ, ಟೈಫಾಯ್ಡ್ ಫ್ಲೂ ಇಂಥದಲ್ಲ, ಇದು ಕಾಮ ಜ್ವರ, ಅವಳ ಮನಸ್ಸಿನೊಳಗೆ ಯಾರೋ ಅದಾರ ಅಂತೇಳಿ. ಹಂಗಾರೆ ಹೆಂಗ್ ಕಂಡು ಹಿಡಿದು ಅಂತೇಳಿ. ಅವಾಗ ಅಕ್ಕಿ ಮುಂದೆ ಏನ್ ಮಾಡಿದ್ರು ಅಂದ್ರ, ಬೇರೆ ಬೇರೆ ರಾಜಕುಮಾರರ ಚಿತ್ರಗಳನ್ನು ಬರೆದ್ಕೋತ ಹೋದ್ರು. ಅವಾಗ ಆಕಿ ಪಲ್ಸ್ ನೋಡ್ತಾ ಇದ್ರು, ನಾಡಿ ನೋಡ್ತಾ ಇದ್ರು. ಯಾವಾಗ ಕೃಷ್ಣನ ಮಗ ಪ್ರದ್ಯುಮ್ನ ಚಿತ್ರನ ಬರೆದ್ರು, ಅವಾಗ ಅವಳ ನಾಡಿ ಬಡಿತ ಹೆಚ್ಚಾತು. ಅವಾಗ ಗುರ್ತಾತು ಅವನ ಮೇಲೆ ಇವಳಿಗೆ ವ್ಯಾಮೋಹ ಆದದ್ದಕ್ಕೆ ಈ ರೀತಿ ಅವಳಿಗೆ ಜ್ವರ ಬಂದಿದೆ ಅಂತೇಳಿ. ಅಂದ್ರ ಅಂತ ಪಾಂಡಿತ್ಯ, ವೈದ್ಯಶಾಸ್ತ್ರ ಇರ್ಲಿ ಯಾವುದೇ ಇರ್ಲಿ, ಇಂಥ ರೀತಿಯ ಪಾಂಡಿತ್ಯ ಅವರಲ್ಲಿ ಆಗಿನ ಕಾಲದಲ್ಲಿ ಇತ್ತು. ಇನ್ನ ಯುದ್ಧವನ್ನ ನೋಡಿದ್ರ, ಆ ಮಹಾಭಾರತದ ಯುದ್ಧ, ಅಲ್ಲಿ ವೈಶಿಷ್ಟ್ಯ ಒಂದ್ ಎರಡಷ್ಟ ಉದಾಹರಣೆ ತಗೊಳ್ಳೋಣ. ಯುದ್ಧ ಆರಂಭ ಮಾಡೋಕ್ಕಿಂತ ಮುಂಚೆ ಕೃಷ್ಣ ಯುದ್ಧ ಆರಂಭ ಮಾಡ್ಬೇಕಾತಂದ್ರ ಆ ಯುದ್ಧದ ತಯಾರಿ ಮಾಡ್ಕೊಂಡ್ರು. ಅವಾಗ ಅರ್ಜುನ ಮತ್ತು ದುರ್ಯೋಧನ ಇಬ್ರು ಎರಡು ಪಂಗಡಗಳು ಇಬ್ಬರಿಗೂ ಕರೆದ್ರು. ಇಲ್ಲಿ ಇಷ್ಟ 18 ಪ್ರಕಾರದ ಸೇನಾಪಡೆ ಇದೆ, ಅಷ್ಟು ಅಕ್ಷೋಹಿಣಿ ಸೈನ್ಯ ಅಂತ ಕರೀತಾರೆ. ಅದು ಲಕ್ಷ ಇರ್ಬೋದು, ಕೋಟಿ ಇರ್ಬೋದು, ಇಂಥ ಶಸ್ತ್ರಗಳಿವೆ ಎಲ್ಲ ಒಂದ್ ಕಡೆ. ಇನ್ನೊಂದು ಕಡೆ ಕೃಷ್ಣ ಒಬ್ಬ ಅದಾನ, ನಿಮಗೆ ಯಾರು ಬೇಕು ಆರಿಸ್ಕೊಡ್ರಿ ಅಂತ ಹೇಳಿ. ಒಂದು ಕಡೆ ಕೇವಲ ಕೃಷ್ಣ ಮಾತ್ರ ಅದಾನ, ಇನ್ನೊಂದು ಕಡೆ ಇಷ್ಟೆಲ್ಲಾ ಸೇನಾಪಡೆ ಇದೆ, ದ್ರೋಣರು ಅದಾರ, ಭೀಷ್ಮರು ಎಲ್ಲರೂ ಅದಾರ, ನಿಮ್ಗೆ ಯಾರು ಬೇಕು ಆರಿಸ್ಕೊಂತ ಅಂದಾಗ ಅರ್ಜುನನ ಸರ್ತಿ ಬಂತು. ಅವ್ ಹೇಳಿದ, ನನಗೆ ಕೃಷ್ಣ ಒಬ್ಬನ ಸಾಕಂತ. ಎಲ್ಲರೂ ನಕ್ರ, ಅವೇನು ಒಬ್ಬ ಮಾಡೋದು, ಅವನ ಕೈಯಾಗ ಶಾಸ್ತ್ರ ಇಲ್ಲ, ಏನಿಲ್ಲ. ದುರ್ಯೋಧನ ಏನ್ ಮಾಡಿದ ಅಂದ್ರೆ, ನನಗೆ ಕೃಷ್ಣ ಬೇಡ, ಇಷ್ಟು ಸೈನಿಕರು ನನಗೆ ಬೇಕಂತೇಳಿ ಅವ ಆರಿಸ್ಕೊಂಡ. ಆದ್ರೆ ಕೊನೆಗೆ ಯುದ್ಧದಲ್ಲಿ ಏನಾಯ್ತು ಅಂದ್ರೆ, ಕೃಷ್ಣನ ಪಂಗಡದವ್ರು ಗೆದ್ರು. ಅಂದ್ರ ಆ ಶಾಸ್ತ್ರಗಳು ಅಲ್ಲಿ ವಿದ್ವತ್ ಈ ರೀತಿ ಇತ್ತು. ಕ್ರಮೇಣ ಯುದ್ಧದಲ್ಲಿ ಯಾವ ರೀತಿ ನಡೀತು ಅನ್ನೋದವ್ರು 9 ದಿನದ ಯುದ್ಧಗಳನ್ನು ನೋಡಿದಾಗ ಅಲ್ಲಿ ನಿಯಮಗಳನ್ನ ಇಟ್ಟಿದ್ರು. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಡಬರ್ಕ ಯಾರು ನಿಶಸ್ತ್ರ ಇರ್ತಾರೋ ಅವ್ರ ಮೇಲೆ ಯುದ್ಧ ಶಸ್ತ್ರವನ್ನು ಹೂಡುವಂತಿಲ್ಲ. ಯಾರಿಗೆ ಆಹಾರ ಬೇಕಾಕತಿ, ನೀರಿಡಿಕೆ ಆಕೈತಿ, ಅವರಿಗೆ ಶಸ್ತ್ರವನ್ನು ಹೂಡುವಂತಿಲ್ಲ. ಕೆಲವೊಬ್ರು ಪ್ರತಿಜ್ಞೆ ಮಾಡಿದ್ರು, ಇನ್ನೊಮ್ಮೆ ಶಸ್ತ್ರವನ್ನು 2ನೇ ಬಾರಿ ಹೂರುವಂತಿಲ್ಲ. ಅಲ್ಲಿ ಬ್ರಹ್ಮಾಸ್ತ್ರಗಳು ಮತ್ತು ಪಾಶ್ಪಾಸ್ತ್ರಗಳು ಅಂತ ಬಂದಾವ. ಇವತ್ತಿನ ಮಿಸೈಲ್ ಇರ್ಲಿ, ಇಂಟ್ರಾಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇರ್ಲಿ, ಅವುಗಳನ್ನ ಮೀರಿದಂತ ಸಾಮರ್ಥ್ಯ ಅಲ್ಲಿ ಇತ್ತು. ಈವನ್ ರಾಮಾಯಣದೊಳಗೆ ಹೇಳ್ತಾರ, ಒಂದು ಗುಡಿಯ ಮೇಲೆ ಅಲ್ಲಿ ರಾವಣನ ಚಿತ್ರ ಇದೆ, ಅಲ್ಲಿ ರಡಾರ್ ಅನ್ನ ತೆಗೆದಾರ. ಅಂದ್ರೆ ರಾಮಾಯಣ ಕಾಲದಲ್ಲಿ ಏರೋಪ್ಲೇನ್ ಇದ್ದು ಅಥವಾ ರಡಾರ್ ವ್ಯವಸ್ಥೆ ಇತ್ತು ಅಂತೇಳಿ ಇತ್ತೀಚೆಗೆ ಸಂಶೋಧನೆ ನಡೀತಾ ಇದೆ. ಇದು ಮಹಾಭಾರತ ಕಾಲದಲ್ಲಿ ಇಂಥ ಮೇಧಾವಿಗಳಿದ್ರು, ಇಂಥ ಯುದ್ಧವನ್ನ ಮಾಡಿದ್ರು. ಆ ಇಡೀ ಶಾಸ್ತ್ರದಲ್ಲಿ ಆ ಭಗವದ್ಗೀತೆ ಒಂದು 5 ಪ್ರಕಾರದ ರತ್ನಗಳು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ನಮ್ಗೆ ದೊರೆಯುವಂತ ರತ್ನಗಳು 5 ಪ್ರಕಾರ ಅಂತೇಳಿ. ಅಲ್ಲಿ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆಯನ್ನು ಕೊಟ್ರು. ಆದ್ರೂ ಸಹಿತ ಇಂಥ ಯುದ್ಧದ ಕೊನೆಗೆ ಪರಿಸ್ಥಿತಿ ಹಿಂಗಾತು, ಎಲ್ಲರೂ ಶಸ್ತ್ರವನ್ನು ಕೆಳಗಿಟ್ರು. ಯಾಕಂದ್ರೆ ಎಲ್ಲಾ ಪಂಡಿತರು ಇವರೆಲ್ಲರೂ ನಿರ್ನಾಮವಾಗಿ ಹೋದ್ರು. ಇದರಿಂದ ಯುದ್ಧದಿಂದ ಸಾಧ್ಯ ಇಲ್ಲ ಅಂತೇಳಿ ಶಸ್ತ್ರವನ್ನ ಕೆಳಗಿಟ್ಟು ಶಾಸ್ತ್ರಗಳನ್ನ ಕೈಗೆ ತಗೊಂಡ್ರು. ಅಲ್ಲಿಂದ ಸಂಶೋಧನೆಗಳು, ಬೇರೆ ಬೇರೆ ರೀತಿಯ ವಿಜ್ಞಾನಗಳು ಬೆಳ್ಕೊತ ಬಂದು. ಇಂಥ ಪರಿಸ್ಥಿತಿ ಇರಬೇಕಾದ ಸತ್ಯಕ್ಕ ಭಾರತದ ಮೇಲೆ ಬೇರೆ ಬೇರೆಯವರ ಪರರಾಷ್ಟ್ರ ದಾಳಿಗಳು ನಿಲ್ಲಲಿಲ್ಲ. ಉದಾಹರಣೆಗೆ ಡರಾಯುಷ್ ಅನ್ನುವಂಥ ಒಬ್ಬ ಇರಾನದ ರಾಜ ಬಂದು ಭಾರತದ ಮೇಲೆ ಸುಮಾರು 500 ಶತಮಾನದಲ್ಲಿ ಅವ ಯುದ್ಧ ಮಾಡಿದ ಮತ್ತು ಕೆಲವು ವಾಯುವ್ಯದ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡ. ಮುಂದೆ 3ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಬಂದು ದಾಳಿ ಮಾಡಿದ. ಅವ ಸಿಂಧೂ ನದಿಗೆ ಬಂದಾಗ ಅಲ್ಲಿ ಅಂಬಿ ಅನ್ನುವಂಥ ಒಬ್ಬ ರಾಜ ಇದ್ದ. ತಕ್ಷಶಿಲೆ ಮತ್ತು ಇದನ್ನ ಆಳ್ತಾ ಇದ್ರು. ಅವನು ನಳಂದ ಮತ್ತು ತಕ್ಷಶಿಲೆಯನ್ನು ಆಳ್ತಿರುವಂತ ಅಂಬಿ ರಾಜ. ಅವನಿಗೂ ಮತ್ತು ಪರ್ವತ ರಾಜ, ಕತಿಯೊಳಗ ಅವರು ಪೌರಸ ರಾಜ ಅಂತ ಕರೀತಾರ, ಅವ್ರ ಮೂಲ ಹೆಸರು ಪರ್ವತ ರಾಜ, ಅವರಿಬ್ಬರಿಗೂ ವೈಮನಸ್ಸಿತ್ತು. ಇವ ಅಂಬಿ ಏನ್ ಮಾಡಿದ ಅಂದ್ರ,
ಸಿಕಂದರ್ ಅನ್ನುವಂಥ ಒಬ್ಬ ರಾಜನಿಗೆ ಆಹ್ವಾನ ಮಾಡಿದ, ಭಾರತದ ಮೇಲೆ ದಾಳಿ ಮಾಡಕ್ ಬಾ ಅಂತೇಳಿ. ಅವನಿಗೆ ತನ್ನ 5,000 ಜನ ಸೈನಿಕರನ್ನು ಕೊಟ್ಟು ಪರ್ವತರಾಜನ ಮೇಲೆ ಯುದ್ಧ ಮಾಡಿಸಿದ. ಅಂದ್ರ ರಾಷ್ಟ್ರ ಧರ್ಮ ಅನ್ನೋದು ಮತ್ತು ರಾಷ್ಟ್ರ ದ್ರೋಹ ಅನ್ನೋದು ಯಾವತ್ತಿನಿಂದ ನಮ್ಮಲ್ಲಿ ಬೆಳೆದ್ಕೊತ ಬಂದಿತ್ತು ಅಂತೇಳಿ ಶ್ರೀಗಳು ಸಾಕಷ್ಟು ನೋವು ಮಾಡ್ಕೊಂಡು ಈ ಪ್ರವಚನ ಹೇಳಿದ್ದಿದೆ. ಅಂದ್ರೆ ಈ ಮನೆಮುರುಕ ಸ್ವಭಾವ ಎಲ್ಲಿಂದ ಬಂತಂತೇಳಿ, ಅಲ್ಲಿಂದ ಬಂತು, ಅಂಬಿಯಿಂದ. ನಮ್ಮವರೇ, ನಮ್ಮ ದೇಶದವರೇ ಆಂತರಿಕವಾಗಿ ಒಬ್ಬನ ಮೇಲೆ ಹಲ್ಲು ಕಡಿಯೋ ಸಲುವಾಗಿ ಹೊರಗಿನ ಜನರನ್ನ ಕರ್ಕೊಂಡ್ಬಂದು ಯುದ್ಧ ಮಾಡಿಸಿ ತಾವು ಗೆದ್ರು. ಅಲ್ಲಿ ಕೆಲವು ಭಾಗಗಳನ್ನು ಗೆದ್ರು, ಆಮೇಲೆ ಅವ್ರು ಹೊಳಿ ಕೊಟ್ರು ಅಂತೆಲ್ಲ ಹೇಳ್ತಾರ. ಬಟ್ ಈ ಮನೆಮುರುಕತನ ಅಥವಾ ಈ ಗದ್ದಾರಿ ಸ್ವಭಾವ ನಮಗೆ ಅಲ್ಲಿಂದನೂ ಇಲ್ಲಿ ಬಂದು ಬೆಳ್ಕೊತ ಬಂದಾವ ಅಂತೇಳಿ ಶ್ರೀಗಳು ನಮಗೆ ಎಚ್ಚರಿಕೆ ಕೊಡುವ ಸಲುವಾಗಿ ಈ ರಾಷ್ಟ್ರ ಧರ್ಮ ಅನ್ನುವಂಥ ಪ್ರವಚನವನ್ನು ಮಾಡಿದರು. ರಾಷ್ಟ್ರ ಧರ್ಮ, ಕೃತಜ್ಞತೆ ಮತ್ತು ಕೃತಜ್ಞತೆ ಇವುಗಳನ್ನು ವ್ಯತ್ಯಾಸ ಮಾಡಿ ಕೊಡುವ ಸಲುವಾಗಿ ರಾಷ್ಟ್ರ ಧರ್ಮವನ್ನು ಕೊಟ್ಟುಕೊತ ಬಂದ್ರು. ಇದಾದ ಮೇಲೆ ಸುಮಾರು 5,000 ಸೈನಿಕರು ಕೂಡಿ ಅವನು ಯುದ್ಧ ಮಾಡಿದ್ರೆ ಸತ್ಯಕ್ಕ ಅವನು ಕೆಲವೊಂದಿಷ್ಟು ಸೋತ್ ಅಂತ ಹೇಳ್ತಾರ, ಕೆಲವೊಮ್ಮೆ ಒಪ್ಪಂದ ಮಾಡ್ಕೊಂಡು ರಾಜ್ಯವನ್ನು ಹೊಳ್ಳಿ ಕೊಟ್ಟಂತ ಹೇಳ್ತಾರ. ಇದಾದ್ಮೇಲೆ ಮೌರ್ಯ ಸಾಮ್ರಾಜ್ಯ ಶುರುವಾಯ್ತು. ಅವಾಗ ಚಂದ್ರಗುಪ್ತ ಮೌರ್ಯ ಬಂದ್ಮೇಲೆ ಅವ್ರ ಮಗ ಬಿಂದುಸಾರ, ಅವ್ರ ಮಗ ಅಶೋಕ, ಅಂದ್ರೆ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ. ಅವ ಇಡೀ ಸಾಮ್ರಾಜ್ಯನ ವಶಪಡಿಸಿಕೊಂಡ, ಗ್ರೀಕರನ್ನು ಓಡಿಸಿ ಅವಾಗ ಅವ ಮೊಟ್ಟ ಮೊದಲ ಸಾಮ್ರಾಟ ಆದ. ಭಾರತದ ಮೊಟ್ಟ ಮೊದಲ ಸ್ಪಷ್ಟವಾಗಿ ಎದ್ದು ಕಾಣುವಂತ ಸಾಮ್ರಾಟ ಯಾರಂದ್ರ ಚಂದ್ರಗುಪ್ತ ಮೌರ್ಯ. ಕೊನೆಗೆ ಅವನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಯಮ ಸಲ್ಲೇಖನ ವೃತ್ತ ತಗೊಂಡು ಅವನ ಶರೀರ ಬಿಟ್ಟ. ಅವರ ಮೊಮ್ಮಗ ಅಶೋಕ ಯಾವಾಗ ಆಡಳಿತ ಮಾಡಿದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ, ಅವಾಗ ಬೌದ್ಧ ಧರ್ಮ ಬರೀ ಭಾರತ ಅಷ್ಟೇ ಇಲ್ಲ, ಪರರಾಷ್ಟ್ರಗಳಿಗೂ ಬಂತು. ಆ ಕಳಿಂಗ ಯುದ್ಧದ ಕೆಲವು ಪರಿಣಾಮಗಳನ್ನ ನಾವು ನೋಡೇವಿ. ಆದ್ರೆ ಅಶೋಕ ಮೊಟ್ಟ ಮೊದಲ ಚಕ್ರವರ್ತಿ. ಅವನ ನೆನಪಿನಲ್ಲಿ ಆ ಚಕ್ರ ಏನಿದೆ ಅದನ್ನ ಇವತ್ತಿಗೂ ನಮ್ಮ ಭಾರತದಲ್ಲಿ ನೋಡ್ತೀವಿ. ಬೇರೆ ಬೇರೆ ಕಾರಣಕ್ಕಾಗಿ ಆ ಚಕ್ರವನ್ನು ಅಳವಡಿಸಿಕೊಂಡ್ರು. ಇನ್ನ 8ನೇ ಶತಮಾನದಲ್ಲಿ ಮೊಹಮ್ಮದ್ ಕಾಸಿಂ ಅನ್ನುವಂಥ ಒಬ್ಬ ಮುಸಲ್ಮಾನ್ ಮತ್ತ ಅಟ್ಯಾಕ್ ಮಾಡಿದ. ಮೊಹಮ್ಮದ್ ಕಾಸಿಂ ಅಂತ ಹೇಳಿ ಅಟ್ಯಾಕ್ ಮಾಡಿದಾಗ ಅವಾಗ ಹಿಂದೂಸ್ತಾನವನ್ನ ಸಿಂಧೂ ನದಿ ದಂಡೆ ಮೇಲೆ ದಾಹಿರ್ ಅನ್ನುವಂಥ ಒಬ್ಬ ರಾಜ ಆಳ್ತಿದ್ದ. ಇವು ಬಹಳ ಶೂರ. ದಾಹಿರ್ ಅನ್ನುವಂಥ ಬಹಳ ಸ್ಟ್ರಾಂಗ್. ಅವನ ವಿರುದ್ಧ ಮೊಹಮ್ಮದ್ ಕಾಸಿಮನ ಸೈನಿಕರು ಸೋತು ಓಡಿ ಹೋಗ್ತಾ ಇದ್ರು. ಯುದ್ಧದಲ್ಲಿ ಸೋತು ಮೊಹಮ್ಮದ್ ಕಾಸಿಮನ ಸೈನಿಕರು ಓಡಿ ಹೋಗ್ತಾ ಇರ್ಬೇಕಾರ ಅಲ್ಲೊಂದು ಗುಡಿ ಇತ್ತು. ಆ ಗುಡಿ ಪೂಜಾರಿ ಹೋಗ್ತಾ ಇದ್ದ. ಆ ಪೂಜಾರಿಗೆ ಈ ಮೊಹಮ್ಮದ್ ಕಾಸಿಮನ ಜನರು ಅವನಿಗೆ ಆಮಿಷ ತೋರಿಸಿದ್ರು, ನೀ ಅಲ್ಲಿ ನಡೀತಿರುವಂತ ಭಜನೆಯನ್ನ ಬಂದ್ ಮಾಡೋದು, ನಿನಗೆ ಇಂತಿಷ್ಟು ದಕ್ಷಿಣ ಕೊಡ್ತೇವೆ ಅಂತ ಹೇಳಿ. ಅವ ಹೋಗಿ ದಕ್ಷಿಣದ ಆಸೆ ಸಲುವಾಗಿ ಆ ಗುಡಿಯಲ್ಲಿ ನಡೀತಿರುವಂತ ಭಜನೆಯನ್ನ ಬಂದ್ ಮಾಡಿದ. ಈ ಹಿಂದೂ ಸೈನಿಕರು ಏನಿದ್ರು, ದಾಹಿರ್ನ ಸೈನಿಕರು, ಭಜನೆ ಬಂದಾತು, ಗಂಟಿ ಬಂದಾತು, ಧ್ವಜ ಹಾರ್ಲಿಲ್ಲ, ಅದ್ರ ಧ್ವಜ ನಮಗ್ ಕಾಣ್ಲಿಲ್ಲ, ಅಲ್ಲಿ ಬೆಳಕು ಕಾಣ್ಲಿಲ್ಲ ಅಂದ್ರ ಅವ್ರು ಅಶುಭ ಅಂತ ತಿಳ್ಕೊತಾರ. ಸೈನಿಕರು ವಿಚಲಿತರಾದ್ರು. ಹಿಂದೂ ಸೈನಿಕರು ದಾಹಿರಿನ ಸೈನಿಕರು ವಿಚಲಿತರಾಗಿ ಯಾಕೋ ಏನೋ ಒಂದು ಅನಾಹುತ ಆಕೈತೆ ಅಂತ ತಿಳ್ಕೊಂಡು ಇವ್ರೇನು ವಿಚಲಿತರಾದ್ರು. ಅವಾಗ ಓಡಿ ಹೋದಂತ ಮೊಹಮ್ಮದ್ ಕಾಸಿಮನ ಸೈನಿಕರು ಮತ್ತೆ ಹೊಳ್ಳಿ ಬಂದು ಇವರನ್ನ ಸೋಲಿಸಿ ಆ ರಾಜ್ಯವನ್ನ ತಾವು ವಶಕ್ಕೆ ತಗೊಂಡ್ರು. ಕೊನೆಗೆ ಅವ್ನು ಮೊಹಮ್ಮದ್ ಕಾಸಿಂ ಏನ್ ಮಾಡಿದಂದ್ರೆ ಈ ಪೂಜಾರಿಗೆ ಯೋಗ್ಯ ಶಿಕ್ಷೆಯನ್ನ ಕೊಟ್ಟ. ನೀನ್ ನಿಮ್ಮವ್ರಿಗೆ ಇಷ್ಟು ಅನ್ಯಾಯ ಮಾಡಿ ಅಂದ್ರ ಮೇಲೆ ನಮ್ಮನ್ನೇನ್ ಬಿಡ್ತಿ ಅಂತೇಳಿ ಅವನ್ನ ಶಿರಚ್ಛೇದ ಮಾಡಿದ. ಅಂದ್ರ ಮೊದಲಿನಿಂದಲೂ ಈ ರೀತಿ ಅನ್ಯಾಯಗಳು, ಈ ರೀತಿ ಗದ್ದಾರಿಗಳು ನಮ್ಮ ದೇಶ ತುಂಬಾ ನಡೆದಾವ, ಇವತ್ತಿಗೂ ನಡೆಯಕತ್ತಾವ. ನಮ್ಮ ಸಂಸ್ಥೆ, ನಮ್ಮ ಜನರು, ನಮ್ಮ ಸಿದ್ಧಾಂತಗಳನ್ನ ನಮ್ಮವರೇ ಹಾಳು ಮಾಡ್ತಾ ಇರುವಂತದ್ದು ಘಟನೆಗಳು ನಡ್ಕೋತ ಬಂದಾವ. ಇನ್ನ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನನ್ನು ಕುರಿತು ಬೇರೆ ಬೇರೆ ಶ್ಲೋಕಗಳನ್ನು ಹೇಳಿದಾಗ ಒಂದು ಉದಾಹರಣೆಯನ್ನ ಶ್ರೀಗಳು ಕೊಟ್ಟರು. ರಾಮನಲ್ಲಿ ಪರಸ್ಪರ ವಿರೋಧಾಭಾಸ ಗುಣಗಳಿದ್ದು ಅಂತ ಹೇಳಿ ಅವನನ್ನು ಕುರಿತು ಒಂದು ಶ್ಲೋಕ ಇದೆ. ವಿಷ್ಣುನ ಸದೃಶೋ ವೀರ್ಯೆ ಸೋಮವತ್ ಪ್ರಿಯದರ್ಶಿನಃ. ಶೌರ್ಯದಲ್ಲಿ ವಿಷ್ಣುವಿಗೆ ಸಮಾನ, ಶಾಂತಿಯಲ್ಲಿ ಚಂದ್ರನಿಗೆ ಸಮಾನ ಅಂತೇಳಿ ರಾಮನನ್ನ ಕುರಿತು ಈ ವಾಲ್ಮೀಕಿ ರಾಮಾಯಣದಲ್ಲಿ ಏನ್ ಬಂದಿದೆ ಅಂದ್ರೆ, 2 ತದ್ವಿರುದ್ಧ ಗುಣಗಳಲ್ಲೂ ಯಾರಲ್ಲಿ ಸಮರಸಗೊಂಡಿವೆ ಅವರು ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳಿ. ಆ ಹಿಡಿತದಲ್ಲಿ ಇರಬೇಕು ಆ ಗುಣಗಳಂತ ಹೇಳಿ. ಕೆಟ್ಟ ಗುಣಗಳನ್ನ ಬಿಡ್ತೇವೆ ಅನ್ನೋದು ಅಷ್ಟು ಸರಳ ಅಲ್ಲ. ಆದ್ರೆ ಅವುಗಳನ್ನ ಸದುಪಯೋಗ ಮಾಡ್ಕೊಳ್ಳೋದು, ಗೊಬ್ಬರ ಹಾಕಿದ್ರೆ ಹೆಂಗ್ ಬೆಳಿತೈತಿ ಹಂಗ ಆ ಗುಣಗಳನ್ನ ಸಮ್ಮಿಳಿತವಾಗಿ ಇತಿಮಿತಿಯಲ್ಲಿ ಇಟ್ಕೊಳ್ಳೋವನ್ನ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ಈ ಉದಾಹರಣೆಯನ್ನು ಕೊಟ್ಟರು. ಅದೇ ರೀತಿ ರತ್ನಾಕರ್ಣ ವರ್ಣಿಯ ಭರತೇಶ ವೈಭವ, ಅದರಲ್ಲಿ ಭರತ ಚಕ್ರವರ್ತಿಯನ್ನು ಕುರಿತು ಅವ್ನು ಕೆಲವೊಂದಿಷ್ಟು ಹೇಳೋಣ. ಅವ್ನು ಚಕ್ರವರ್ತಿ ಹೆಂಗಿದ್ದ ಅಂದ, ರಸಿಕನೂ ಹೌದು, ವಿರಕ್ತನೂ ಹೌದು. ಶೃಂಗಾರದಲ್ಲಿಯೂ ಇರ್ತಿದ್ದ, ಸಮರಸದಲ್ಲಿ ಹೋಗ್ತಾ ಇದ್ದ. ಎಟ್ ಎ ಟೈಮ್ 2 ತದ್ವಿರುದ್ಧ ಗುಣಗಳನ್ನ ಅವ ಒಮ್ಮೆಳಿತ ಮಾಡಿಕೊಂಡಿದ್ದ, ವಂದಿಕೆ ಮತ್ತು ಹೊಂದಿಕೆ. ಇಂಥ ಕೆಲವು ವ್ಯಕ್ತಿಗಳ ಉದಾಹರಣೆ ಕೊಡ್ತಾ ಬರ್ತಾರ. ಕೊನೆಗೆ ಬಸವಣ್ಣನವರು ಹೇಳಿದಂತ ಒಂದು ವಚನ, ಲಿಂಗಮಚಿ, ನಮ್ದು ಆಚಾರ ವಿಚಾರಗಳು ಹೆಂಗಿರ್ಬೇಕಂದ್ರೆ ರಾಷ್ಟ್ರ ಧರ್ಮಕ್ಕೆ ಪೂರಕವಾದಂಥವು 2, ಒಂದು ನಡೆ, ಇನ್ನೊಂದು ನುಡಿ. ನಾವು 2ರಿಂದ ಮಾತ್ರ ರಾಷ್ಟ್ರ ಧರ್ಮಕ್ಕೆ ಏನಾದರೂ ಕೊಡುಗೆಗಳನ್ನ, ಅಲ್ಪ ಸೇವೆಯನ್ನ ಅಥವಾ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ನಾವು ರಾಷ್ಟ್ರ ಧರ್ಮ ಅಂದ್ರೆ ಏನ್ ತಿಳ್ಕೊತೀವಿ ಅಂದ್ರೆ, ಬಂದೂಕ್ ಹಿಡ್ಕೊಂಡು ಬೌಂಡ್ರಿ ಮೇಲೆ
ಬಾರ್ಡರ್ ಮೇಲೆ ಇದ್ರೆ ಮಾತ್ರ ರಾಷ್ಟ್ರ ಧರ್ಮ ಅಂತ ತಿಳ್ಕೊತೀವಿ, ರಾಷ್ಟ್ರ ಸೇವೆ ಅಂತ ಹೇಳಿ. ಅದಲ್ಲ, ನಮ್ಮ ಸ್ಥಾನದಲ್ಲಿ ಇದ್ಕೊಂಡು ನಮ್ಮ ನಡೆ ನುಡಿಗಳನ್ನು ತಿದ್ಕೊಂಡು ಹೋದ್ರೆ ಅದು ರಾಷ್ಟ್ರ ಧರ್ಮವೇ ಅಂತೇಳಿ ಇಷ್ಟೊಂದು ಸಲೀಸಾಗಿ ಅವ್ರು ಹೇಳ್ಯಾರ. ಬಸವಣ್ಣನ ವಚನ ಉದಾಹರಣೆ ಕೊಟ್ರು. ಮತ್ತೊಂದು ಸರ್ವಜ್ಞನ ವಚನ, ಕಚ್ಚೆ ಕಾಯಿ ಕೈ ಮತ್ತು ಬಾಯಿ, ಇವು ಯಾರು ತನ್ನ ಇಚ್ಛೆಯಲ್ಲಿ ಇಟ್ಕೊಂಡಿರ್ತಾರೋ ಅದೇ ಸ್ವರ್ಗ, ಅದೇ ದೇವರು. ನಾವು ದೇವರನ್ನು ಹೊರಗೆ ಹುಡುಕೋತ ಹೋಗೋದು ಬೇಡ, ಅವನು ಅಂತರಂಗದಲ್ಲಿ ಅದಾನ ಅಂತೇಳಿ. ಸಮಾಜ ಜೀವನ, ರಾಷ್ಟ್ರ ಜೀವನ, ರಾಜಕೀಯ ಜೀವನ ಎಲ್ಲೇ ಇರಲಿ 3 ಪ್ರಕಾರದ ಜನರು ಸಿಕ್ಕಿಬಿಡ್ತಾರ ಅಂತೇಳಿ ಬಹಳ ಮಾರ್ಮಿಕವಾಗಿ ಶ್ರೀಗಳು ಹೇಳ್ಯಾರ. ಕಚ್ಚಿ ಹರಕರು, ಕೈ ಕಡಕರು, ಬಾಯಿ ಬಡಕರು ಎಲ್ಲಾ ಕ್ಷೇತ್ರದಲ್ಲಿ ಅದಾರ. ಅವರಿಂದ ನಾವು ಎಚ್ಚರಿಕೆಯಲ್ಲಿ ಇರಬೇಕು. ಒಂದು ಉದಾಹರಣೆ ಅಂದ್ರೆ, ಒಂದು ಸರ್ಕಾರಿ ನೌಕರಿ ಮಾಡ್ಬೇಕಾರ ಒಬ್ಬ ಸತ್ಸಂಗದಿಂದ ಬಂದಂತವ ಅಲ್ಲಿ ಹೋಗಿ ನೌಕರಿ ಮಾಡ್ಬೇಕಾರ, ನಾ ರೊಕ್ಕ ತಿನ್ನಾಕು ಅಲ್ಲಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂದ್ರೆ ಅವನು ಬಿಡ್ಕೊಡಂಗಿಲ್ಲ. ಸುಮಾರು 10 ಕತ್ತಿಗಳು ಏನ್ ಮಾಡ್ತಾವ ಅಂದ್ರೆ ಇವನನ್ನ ಕತ್ತಿಯಾಗಿ ಪರಿವರ್ತನೆ ಮಾಡ್ತಾವು, ಇಲ್ಲ ಕುದುರೆಯಾಗಿ ಅಲ್ಲಿಂದ ಓಡಿಸಿಬಿಡ್ತಾವ. ಈ ರೀತಿ ಸಜ್ಜನರು ಪ್ರಾಮಾಣಿಕರು ಸಹಿತಕ ಸೇವಾ ಮಾಡುದು ಅಥವಾ ನಾವು ಜೀವನ ಮಾಡೋದು ಅಷ್ಟು ಸರಳ ಅಲ್ಲ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೊಟ್ಟು ಶ್ರೀಗಳು ಈ ಕೊನೆಗೆ 2 ವಿಷಯಗಳನ್ನು ಹೇಳ್ತಾರೆ. ನಮ್ಮ ನಡೆಯಲ್ಲಿ ಗಾಂಭೀರ್ಯ ಇರಬೇಕು, ನಮ್ಮ ನುಡಿಯಲ್ಲಿ ಮಾಧುರ್ಯ ಇರಬೇಕು. ಗಾಂಭೀರ್ಯ ಮತ್ತು ಮಾಧುರ್ಯ ಇವುಗಳ ಒಂದು ಸಂಕಲನ, ಒಂದು ಸಮ್ಮಿಳಿತ ಇರಬೇಕಂತ ಹೇಳಿ ಇವತ್ತಿಗೆ ಈ ರಾಷ್ಟ್ರ ಧರ್ಮದ ಪ್ರವಚನದ ಮುಕ್ತಾಯ ಆಯಿತು. ಇಷ್ಟರೊಂದಿಗೆ ನನ್ನ 4 ಮಾತುಗಳಿಗೆ ಮಂಗಳ ಮಾಡಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.